ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸ್ಪೆಷಲ್ ರೆಸಿಪಿ. ಈ ಚಳಿಲಿ ಬಿಸಿ ಬಿಸಿ ಈ ರೀತಿ ಊಟ ಇದ್ದರೆ ಆಹಾ, ಯಾವ ಹೋಟೆಲ್ ರೆಸ್ಟೋರೆಂಟು ಕೂಡ ಹೋಗದೆ ಮನೆಯಲ್ಲೇ ನೀವು ಹೋಟೆಲ್ ರೆಸ್ಟೋರೆಂಟ್ಗಿಂತನೂ ರುಚಿಯಾದಂತಹ ಹೆಲ್ದಿಯಾದ ಈ ರೀತಿ ಲಂಚ್ ಅಥವಾ ಡಿನ್ನರ್ ಮಾಡಿ ತಿನ್ಬೋದು. ಸೋಯಾ ಚಂಕ್ಸ್ ಬಟರ್ ಮಸಾಲ, ಆಹಾ ಏನು ರುಚಿ ಅಂತೀರಾ, ರಿಯಲಿ ಅದ್ಭುತವಾದ ರುಚಿ. ಹಾಗೆ ಅದ್ರ ಜೊತೆ ಆನಿಯನ್ ಪರೋಟ ಅಂದರೆ ಈರುಳ್ಳಿ ಪರೋಟ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ರೀತಿ ಒಂಥರ ಡಿಫ್ರೆಂಟಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ರಿಯಲಿ. ಈ ಸೋಯಾ ಚಂಕ್ಸ್ ಬಟರ್ ಮಸಾಲ ಹಾಗೆ ಈರುಳ್ಳಿ ಬಟರ್ ರೋಟಿ ಅಥವಾ ಪರೋಟ ಕೂಡ ನೀವು ಈ ರೀತಿ ಮಾಡಿ ತಿನ್ಬೋದು. ರುಚಿ ಅಂತೂ ಅದ್ಭುತ ಅಂತ ಹೇಳ್ಬೋದು ಫ್ರೆಂಡ್ಸ್. ಒಮ್ಮೆ ತಿಂದರೆ ರಿಯಲಿ ಇದರ ರುಚಿ ನೀವು ಮರೆಯೋದೇ ಇಲ್ಲ, ಪದೇ ಪದೇ ಮಾಡಿ ತಿನ್ನೋದಂತೂ ಗ್ಯಾರಂಟಿ. ಅಷ್ಟೊಂದು ಅದ್ಭುತವಾದ ರುಚಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೋಯಾ ಚಂಕ್ಸ್ ಅಂತ ಹೇಳಿದೆ. ಸೊ ಮೊದಲಿಗೆ ಇಲ್ಲಿ ನಾನು ನೀರನ್ನು ಒಂದು ಪಾತ್ರೆಯಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆಗುವಾಗ ಅಂದರೆ ಸ್ವಲ್ಪ ಕುದಿ ಬರೋ ಟೈಮಲ್ಲಿ ನಾನಿಲ್ಲಿ 1 ಕಪ್ಪಷ್ಟು ಸೋಯಾ ಚಂಕ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ಅಂತಲ್ಲ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಸೋಯಾ ಚಂಕ್ಸನ್ನು ಯೂಸ್ ಮಾಡ್ಬೋದು. ಇಲ್ಲಿ ನೋಡಿ, 1 ನಿಮಿಷ ಅದು ಜಸ್ಟ್ ಒಂದು ಕುದಿ ಬರೋ ಟೈಮಲ್ಲಿ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಡ್ತೀನಿ. ಅಷ್ಟರಲ್ಲಿ ಇಲ್ಲಿ ನಾನು ಈರುಳ್ಳಿ ಮತ್ತು 2 ಟೊಮೆಟೊ ನೀಟಾಗಿ ತೊಳೆದ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಒಂದು ಕುದಿ ಬಂದ ತಕ್ಷಣ ಅಂದರೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಸೈಡಲ್ಲಿ ಇಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಈ ನೀರಲ್ಲೇ ಒಂದು 5 ನಿಮಿಷ ಇರಲಿ, ಬಿಸಿ ನೀರಲ್ಲೇ. ಸೊ ಈಗ ಇದನ್ನು ಸೈಡಲ್ಲಿ ಇಟ್ಕೊಂಡು ಇಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಈರುಳ್ಳಿ ಹೆಚ್ಚಿರುವಂಥದ್ದು, 2 ಟೊಮೆಟೊ ಹಣ್ಣು ಹೆಚ್ಚಿರುವಂಥದ್ದು, ಹಾಗೆ ಶುಂಠಿ 2 ಇಂಚಷ್ಟು, ಬೆಳ್ಳುಳ್ಳಿ, ನಂತರ ಇಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುದೀನ ಸೊಪ್ಪು, ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು, 2 ರಿಂದ 3 ಏಲಕ್ಕಿ, ಅರ್ಧ ಟೀ ಸ್ಪೂನಷ್ಟು ಸೋಂಪು, ಹಾಗೆ ಅರ್ಧ ಟೀ ಸ್ಪೂನಷ್ಟು ಕಾಳುಮೆಣಸು, 1 ಇಂಚಷ್ಟು ಚಕ್ಕೆ ಇದನ್ನು ಹಾಕ್ಕೋಬೇಕಾಗತ್ತೆ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ, ಕೊತ್ತಂಬರಿ ಬೀಜ ಅದನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಒಂದು ಮುಷ್ಟಿಯಷ್ಟು ಅಥವಾ ಅರ್ಧ ಕಪ್ಪಷ್ಟು ಗೋಡಂಬಿ ಹಾಕ್ಕೋಬೇಕು. ಈ ಗೋಡಂಬಿಯಿಂದಲೇ ಈ ಗ್ರೇವಿ ತುಂಬ ರುಚಿಯಾಗಿರುತ್ತೆ. ಇದನ್ನು ರುಬ್ಕೊಳ್ತೀನಿ, ಯಾಕಂದರೆ ಈ ನೀರು ಹಾಕ್ಕೊಳ್ಳದೆ ರುಬ್ಕೊಳ್ತೀನಿ. ಯಾಕಂದರೆ ಈರುಳ್ಳಿ ಅದರಲ್ಲೂ ನೀರಿನ ಅಂಶ ಇರುತ್ತೆ, ಟೊಮೊಟೊ ಹಣ್ಣಲ್ಲೂ ನೀರಿನ ಅಂಶ ಇರುತ್ತೆ. ನೋಡಿ, ಫೈನಾಗಿ ರುಬ್ಕೊಂಡು ಇದನ್ನು ಇಟ್ಕೊಂಡಿದ್ದೀನಿ. ಈಗ ಮತ್ತೆ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಬಿಟ್ಟು ಇಲ್ಲಿ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಬಡೆ ಸೋಂಪು ಮತ್ತು ಏಲಕ್ಕಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಅರಿಶಿನ, 2 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಅದನ್ನು ಹಾಕ್ಕೊಂಡು ತಕ್ಷಣವೇ ರುಬ್ಬಿರುವಂತಹ ಮಸಾಲೆನ ಹಾಕ್ಕೋಬೇಕು. ಇಲ್ಲಾಂದರೆ ಲೇಟ್ ಆದರೆ ಏನಾಗುತ್ತೆ, ಅದು ಸುಟ್ಟೋಗುತ್ತೆ, ಸ್ವಲ್ಪ ಕಲರ್ ಚೇಂಜ್ ಆಗಬಾರ್ದು. ಅದನ್ನು ಹಾಕಿದ ತಕ್ಷಣವೇ ನೀವು ರುಬ್ಬಿರೋ ಮಸಾಲೆನ ಹಾಕ್ಕೊಂಬಿಡಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನು 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕು, ಹಸಿ ವಾಸನೆ ಹೋಗೋ ತನಕ. ಯಾಕಂದರೆ ಎಲ್ಲ ನಾವು ಹಸಿಯಾಗಿ ಹಾಕಿದ್ದೀವಿ. ಈಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಅದು ಕುಕ್ ಆಗಬೇಕು, ಅಂದರೆ ಬೇಯಬೇಕು. ಸೊ ಇದನ್ನು ಒಂದು 5 ನಿಮಿಷ ಮುಚ್ಚಿಟ್ಟಿದ್ದೆ. ನಂತರ ಚೆನ್ನಾಗಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀವಲ್ಲ ಅಷ್ಟು ಚೆನ್ನಾಗಿ ಗ್ರೇವಿ ರುಚಿಯಾಗಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ, ಹಸಿ ಹಸಿಯಾಗಿ ಬರುತ್ತೆ. ಈಗ ಇದನ್ನು ನಾನು ಸೋಯಾ ಚಂಕ್ಸ್ ನೀರಲ್ಲಿತ್ತಲ್ಲ, ಬಿಸಿ ನೀರಲ್ಲಿತ್ತಲ್ಲ, ಅದನ್ನು ನೋಡಿ ಈ ಥರ ಸೋಸ್ಕೊಳ್ತೀನಿ. ಎಷ್ಟು ಬಿಸಿ ಇದೆ ನೋಡಿ, ಇವಾಗಲೂ ತುಂಬ ಬಿಸಿ ಇದೆ. ಅದರಲ್ಲಿ ಒಂದು ಸ್ವಲ್ಪ ನೀರು ಮೇಲೆಲ್ಲ ನೀರು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಈಗ ಹಿಂಡ್ಕೊಳ್ತೀನಿ. ಸ್ವಲ್ಪ ಕೂಡ ನೀರಿನ ಅಂಶ ಇರಬಾರ್ದು. ತುಂಬ ಬಿಸಿ ಇರೋದ್ರಿಂದ ನಾನು ನೀರನ್ನು ಅದ್ರ ಮೇಲೆ ಸ್ವಲ್ಪ ತಣ್ಣೀರನ್ನು ಹಾಕಿದ್ದೀನಿ. ಸೊ ಚೆನ್ನಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿಯಾಗಿ ಚೆನ್ನಾಗಿ ನೀರಿನ ಅಂಶ ಎಲ್ಲ ಅದನ್ನು ಹಿಂಡ್ಬಿಟ್ಟು ಸ್ವಲ್ಪ ಡ್ರೈಯೇ ಇರಬೇಕು. ಅದು ನೀರಿನ ಅಂಶ ಇದ್ರೆ ಏನಾಗುತ್ತೆ, ತಿನ್ನುವಾಗ ಒಂಥರ ನೀರು ಅದು ಹೀರ್ಕೊಂಡಿರುತ್ತೆ, ಅಷ್ಟು ರುಚಿ ಬರಲ್ಲ. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು ಪದೇ ಪದೇ, ನೀರು ಚೆನ್ನಾಗಿ ಅದನ್ನು ಹಿಂಡ್ಬಿಟ್ಟು ನಾನು ಈ ಥರ ನೋಡಿ ಇದರಲ್ಲಿ ತೆಗೆದಿಟ್ಟಿದ್ದೀನಿ ಸೈಡಲ್ಲಿ. ಇಲ್ಲಿ ಇದನ್ನು ಕೂಡ ನಾನು ಚೆಕ್ ಮಾಡ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು ಅಂತ ಹೇಳಿದೆ, ಎಷ್ಟು ಕುದಿಯುತ್ತೋ ಅಷ್ಟು ರುಚಿ ಜಾಸ್ತಿ ಆಗುತ್ತೆ. ಮತ್ತು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು, ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹುರಿದು ಪುಡಿ ಮಾಡಿದಂತಹ ಜೀರಿಗೆ ಪುಡಿ, ಕ್ಯೂಮನ್ ಸೀಡ್ಸ್ ಪೌಡರ್ ಅದು. ಸೊ ಅದನ್ನು ಹಾಕ್ಕೊಂಡು ಮತ್ತೆ ಅದನ್ನು ಮುಚ್ಚಿಟ್ಬಿಡ್ತೀನಿ ಕುದೀಲಿ ಚೆನ್ನಾಗಿ ಅಂತ. ಈಗ ಅದನ್ನು ಸೈಡಲ್ಲಿ ಇಟ್ಕೊಂಡು ಈ ಕಡೆ ನಾನು ಇನ್ನೊಂದು ಪ್ಯಾನ್ ಇಟ್ಕೊಂಡು ಈಗ ಏನು ಮಾಡಬೇಕಂದ್ರೆ, ಈ ಸೋಯಾ ಚಂಕ್ಸ್ ಸಪ್ಪೆ ಸಪ್ಪೆ ಆಗಬಾರ್ದು, ರುಚಿಯಾಗಿರಬೇಕು ಅಂದರೆ ಈ ರೀತಿ ಮಾಡ್ಕೊಳ್ಳಿ. 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಸ್ವಲ್ಪ ಸಾಲ್ಟ್, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಹುರಿದು ಪುಡಿ ಮಾಡಿದಂತಹ ಜೀರಾ ಪೌಡರ್ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದನ್ನು ಸೋಯಾ ಚಂಕ್ಸನ್ನು ಇದರಲ್ಲಿ ಹಾಕ್ಕೊಂಡು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಈ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ,
ಉಪ್ಪು ಖಾರ ಎಲ್ಲ ಹೀರ್ಕೊಳ್ಳುತ್ತೆ, ತಿನ್ನುವಾಗ ಸಪ್ಪೆ ಅನಿಸಲ್ಲ, ರುಚಿ ತುಂಬ ಚೆನ್ನಾಗಿರುತ್ತೆ. ಸೊ ಪನ್ನೀರ್ ಬಟರ್ ಮಸಾಲ ಅಂತೂ ತಿಂದಿರ್ತೀರ, ಅದಕ್ಕಿಂತನೂ ಇದು ರುಚಿಯಾಗಿರುತ್ತೆ. ಸೊ ಹಾಗಾಗಿ ಸೇಮ್ ಅದೇ ರೀತಿಯಲ್ಲಿ ಈ ಪನ್ನೀರ್ ಬಟರ್ ಮಸಾಲ ನೀವು ಯಾವ ರೀತಿ ಟೇಸ್ಟ್ ಕೊಡುತ್ತಲ್ಲ ಅದರ ಡಬಲ್ ಇದು ರುಚಿ ಬರುತ್ತೆ ಖಂಡಿತವಾಗ್ಲೂ. ನಾನು ಹೇಳಿದ ರೀತಿಯಲ್ಲೇ ಮಾಡಿ ಬಾಯಿ ಚಪ್ಪರಿಸಿ ತಿನ್ನುವಂಥ ರುಚಿ ಅಂತ ಹೇಳ್ಬೋದು. ಈಗ ಇದನ್ನು ನಾನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಈಗ ಇದನ್ನ ಅಂದರೆ ಹುರಿದಿರೋಂಥದ್ದನ್ನ ಅಂದರೆ ಫ್ರೈ ಮಾಡಿಟ್ಕೊಂಡಿದ್ದಲ್ಲ ಒಂದು 2-3 ನಿಮಿಷ ಸೋಯಾ ಚಂಕ್ಸ್ ಅದನ್ನು ಇದರಲ್ಲಿ ಹಾಕೋಬೇಕಾಗುತ್ತೆ. ಈ ರೀತಿ ಮಾಡಿದ್ರೇ ಇದು ತುಂಬ ರುಚಿಯಾಗಿರುತ್ತೆ, ನಿಮಗೆ ಬೇಜಾರು ಬರಲ್ಲ, ಪದೇ ಪದೇ ಇದರ ರುಚಿ ನೆನಪಾಗುತ್ತೆ, ಇನ್ನೂ ಮಾಡಿ ತಿಂತೀರಾ ನೀವು. ಸೊ ಇದನ್ನು ಸೋಯಾ ಚಂಕ್ಸನ್ನು ಹಾಕಿ ಒಂದು 5-6 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಮುಚ್ಚಿಟ್ಬಿಡಿ. ಸೊ ಅಷ್ಟರಲ್ಲಿ ಇಲ್ಲಿ ನಾನು ಹೇಳಿದೆ ಆನಿಯನ್ ಪರೋಟ ಅಥವಾ ಈರುಳ್ಳಿ ಪರೋಟ ತುಂಬ ರುಚಿಯಾಗಿರುತ್ತೆ. 2 ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಅರಿಶಿಣ, ಸ್ವಲ್ಪ ಅಚ್ಚ ಖಾರದ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಇದನ್ನೆಲ್ಲ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ನಾನು ತೋರಿಸಿದ್ನೆಲ್ಲ ಎಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಕರೆಕ್ಟಾಗಿ ಉಪ್ಪು ಖಾರದು ಹೊಂದ್ಕೋಬೇಕು. ಇದನ್ನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಚೆಕ್ ಮಾಡ್ತಾ ಇದ್ದೀನಿ, ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ. ಈಗ ಲಾಸ್ಟಲ್ಲಿ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ 2-3 ಈ ಥರ ಹಸಿಮೆಣ್ಸಿನ್ಕಾಯಿ ಥರ ಉದ್ದಕ್ಕೆ ಕಟ್ ಮಾಡಿ ಈ ಥರ ಹಾಕಿ ಲಾಸ್ಟಲ್ಲಿ. ತುಂಬ ಚೆನ್ನಾಗಿ ಫ್ಲೇವರ್ ಇರುತ್ತೆ, ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ. ಬಟರ್ ಮಸಾಲ ಅಂತ ಹೇಳಿದರೆ ಬಟರ್ ಇಲ್ಲ ಅಂದರೆ ಹೇಗೆ ಹೇಳಿ, ಮನೆಯಲ್ಲೇ ಮಾಡಿರುವಂತಹ ಬೆಣ್ಣೆನ ನಾನು ಒಂದು ದೊಡ್ಡ ಸ್ಪೂನಲ್ಲಿ 1 ಸ್ಪೂನ್ಗಿಂತ ಸ್ವಲ್ಪ ಜಾಸ್ತಿನೇ ಇದು, ಅದನ್ನು ಹಾಕ್ಕೊಂಡು ಒಂದು 30 ಸೆಕೆಂಡ್ ಮುಚ್ಚಿಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ಈ ರೀತಿಯಾಗಿ ಈ ಸೋಯಾ ಚಂಕ್ಸ್ ಬಟರ್ ಮಸಾಲ ರೆಡಿ. ನೋಡ್ತಾನೆ ನಿಮಗೆ ತಿನ್ನಬೇಕು ಅಂತ ಅನಿಸುತ್ತಲ್ವ. ರಿಯಲಿ ಎಷ್ಟು ರುಚಿ ಇರುತ್ತೆ ಅಂದರೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ರುಚಿ ಇದು. ಯಾವ ಹೋಟೆಲ್ ರೆಸ್ಟೋರೆಂಟಲ್ಲೂ ನಿಮಗೆ ಈ ರುಚಿ ಸಿಗಲ್ಲ, ಅಷ್ಟೊಂದು ರುಚಿಯಾಗಿತ್ತು ಇದು. ಸೊ ಹಾಗಾಗಿ ಈ ರೀತಿ ಒಮ್ಮೆ ಮಾಡಿ ತುಂಬ ಇಷ್ಟಪಟ್ಟು ನೀವು ತಿನ್ನೋದಂತೂ ಗ್ಯಾರಂಟಿ. ಸೊ ಈಗ ಇದು ರೆಡಿ ಆಯಿತು. ಈಗ ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೆ. ಈಗ ಏನು ಮಾಡಬೇಕಂದ್ರೆ ಚಪಾತಿ ನಾರ್ಮಲ್ ಯಾವ ರೀತಿ ಉದ್ದುತ್ತೀವಲ್ಲ ಆ ರೀತಿ ಚಪಾತಿ ಉದ್ಕೊಳ್ಳಿ. ಸೊ ಈಗ ಇಲ್ಲಿ ನಾನು ಒಂದು ಚಪಾತಿ ಸೈಡಲ್ಲಿ ಉದ್ದಿಟ್ಕೊಂಡಿದ್ದೀನಿ. ಹಾಗೆ ನಾನು ಈರುಳ್ಳಿ ಎಲ್ಲ ನಾನೆಲ್ಲ ಮಿಕ್ಸ್ ಮಾಡಿಟ್ಟಿದ್ನಲ್ವ ಮಸಾಲೆ ಎಲ್ಲ, ಅದನ್ನು ಈ ರೀತಿಯಾಗಿ ಫಿಲ್ ಮಾಡ್ತಾಯಿದ್ದೀನಿ ನೋಡಿ. ಯಾಕಂದರೆ ಈರುಳ್ಳಿ ಪರೋಟ ಇದೇ ರೀತಿ ಮಾಡಿದರೂ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಒಡೆಯಲ್ಲ ಮತ್ತು ಚೆನ್ನಾಗಿರುತ್ತೆ ತಿನ್ನುವಾಗಲೂ. ಸೊ ಇನ್ನೊಂದು ಚಪಾತಿನ ತೆಳುವಾಗಿ ಲಟ್ಸ್ಕೋಬೇಕೆಲ್ಲ. ಈಗ ಈ ರೀತಿ ಇನ್ನೊಂದು ಚಪಾತಿ ಅದ್ರ ಮೇಲೆ ಹಾಕ್ಬಿಟ್ಟು ಎಲ್ಲ ಈ ಥರ ತೋರಿಸ್ತಾ ಇದ್ರೆಲ್ಲ ಪ್ರೆಸ್ ಮಾಡಿ, ಅದೆಲ್ಲ ಆಚೆ ಬರಲ್ಲ. ಈಗ ಒಂದು ಸ್ವಲ್ಪ ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಲೈಟಾಗಿ ಉದ್ಕೋಬೇಕು, ಜಾಸ್ತಿ ಎಲ್ಲ ಬೇಡ, ಜಸ್ಟ್ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ, ಜಸ್ಟ್ ಅದು ಎಲ್ಲ ಸೆಟ್ಟಾಗಲಿ ಅಂತ ಅಷ್ಟೇ. ಈಗ ಇದನ್ನು ಉದ್ಬಿಟ್ಟು ಕಾದಿರೋ ಹಂಚಲ್ಲಿ ನಾನು ಇದನ್ನು ಹಾಕ್ತಾಯಿದ್ದೀನಿ. ಸೊ ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಇದು ರಿಯಲಿ ಇದೊಂಥರ ಈ ಪರೋಟ ತುಂಬ ರುಚಿಯಾಗಿರುತ್ತೆ. ಸೊ ಹಾಗಾಗಿ ಇಲ್ಲಿ ನಾನು ಸ್ವಲ್ಪ ಬೆಣ್ಣೆ ಹಾಕ್ತಾಯಿದ್ದೀನಿ. ಸೊ ಹಾಗಾಗಿ ಇದು ಈರುಳ್ಳಿ ಬಟರ್ ಪರೋಟ ಅಂತ ಕೂಡ ಹೇಳ್ಬೋದು, ಆನಿಯನ್ ಬಟರ್ ಪರೋಟ. ತುಂಬ ರುಚಿಯಾಗಿರುತ್ತೆ. ಕೆಲವೊಂದು ಸಲ ಡಿಫ್ರೆಂಟಾಗಿ ಏನೋ ತಿನ್ನಬೇಕಂತ ಅನಿಸಿದರೆ ಈ ಪರೋಟ ಮಿಸ್ ಮಾಡದೆ ಈ ರೀತಿ ಮಾಡಿ. ಬಿಸಿ ಬಿಸಿ ತಿಂದರೆ ರಿಯಲಿ ತುಂಬ ರುಚಿಯಾಗಿರುತ್ತೆ. ಈ ಬಿಸಿ ಬಿಸಿ ಪರೋಟ ಜೊತೆ ಈ ಸೋಯಾ ಚಂಕ್ಸ್ ಬಟರ್ ಮಸಾಲ ಕೂಡ ರೆಡಿಯಾಗಿದೆ. ರಿಯಲಿ ಬಾಯಿ ಚಪ್ಪರಿಸಿ ತಿನ್ನುವಂಥ ರುಚಿ ಅಂತ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ನೋಡ್ತಾನೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ರುಚಿ ಮಾತ್ರ ಡಬಲ್ ಅಂತ ಹೇಳ್ಬೋದು. ನೋಡಿ ಈ ಪರೋಟ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದನ್ನು ಮಿಸ್ ಮಾಡದೆ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಬಿಸಿ ಬಿಸಿದ್ದಾಗ ಈ ಥರ ಬೆಣ್ಣೆ ಹಾಕ್ಕೊಂಡು ಈ ಆನಿಯನ್ ಪರೋಟ ಜೊತೆ ಸ್ವಲ್ಪ ಮೇಲೆ ಬೆಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಗ್ರೇವಿ ಜೊತೆ ತಿನ್ನಿ, ರಿಯಲಿ ತುಂಬ ರುಚಿಯಾಗಿರುತ್ತೆ, ಬಾಯಿ ಚಪ್ಪರಿಸಿ ತಿನ್ನುವಂತಹ ರುಚಿ. ಸೊ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದ್ದರೆ ಮಿಸ್ ಮಾಡದೆ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.